ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಇಂಡಿಯಾ ಅಂಡ್ ದಿ ಯುಎಸ್ ಆರ್ ಏಮಿಂಗ್ ಟು ಫೈನಲೈಸ್ ಅ ಲಿಮಿಟೆಡ್ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬೈ ಫಾಲ್ 2025. ಅಂತಂದ್ರೆ ಈಗ ಭಾರತ ಹಾಗೂ ಅಮೆರಿಕ ಎರಡು ದೇಶಗಳು ಈ ವರ್ಷದ ಅಂತ್ಯದ ವೇಳೆಗೆ 2025 ಇದೆಯಲ್ವಾ, ಇದರ ಒಳಗೆ ಒಂದು ಸೀಮಿತವಾದ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವುದು. ಇಲ್ಲಿ ಅಂತಿಮಗೊಳಿಸುವುದು ಅಂತಂದ್ರೆ ಫೈನಲ್ ಸ್ಟೇಜಿಗೆ ತೆಗೆದುಕೊಂಡು ಹೋಗೋದು ಅಂತಂದ್ರೆ ಆ ಒಪ್ಪಂದಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಅರ್ಥ. ಅಂತ್ಯಗೊಳಿಸೋದು ಬೇರೆ, ಅಂತಿಮಗೊಳಿಸೋದು ಬೇರೆ. ಅಂತಿಮಗೊಳಿಸೋದು ಅಂತಂದ್ರೆ ಫೈನಲೈಸ್ ಮಾಡ್ತಾ ಇದ್ದಾರೆ ಅಂತ. ಆ ಒಂದು ಗುರಿಯನ್ನ ಇಟ್ಕೊಂಡಿವೆ ಈ ವರ್ಷ, ಅದನ್ನ ಅಂತಿಮಗೊಳಿಸೋದು, ಫೈನಲೈಸ್ ಮಾಡೋದು. ವಿತ್ ಕೀ ನೆಗೋಷಿಯೇಷನ್ಸ್ ಕರೆಂಟ್ಲಿ ಸ್ಟಕ್ ಆನ್ ಹೈ US ಟ್ಯಾರಿಫ್ಸ್ ಆನ್ ಇಂಡಿಯನ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಪೋರ್ಟ್. ಆದ್ರೆ ಈಗ ಮಾತುಕತೆ ಯಾವ್ದ್ರ ಮೇಲೆ ನಡೀತಾ ಇದೆ ಅಂತಂದ್ರೆ, ಅಮೆರಿಕ ಬೇರೆ ಬೇರೆ ದೇಶಗಳಿಂದ ಅವರು ತರಿಸ್ಕೊಳ್ತಾ ಇರ್ತಾರಲ್ವಾ, ಅದರ ಮೇಲೆ ಅಲ್ಯೂಮಿನಿಯಂ ಮತ್ತೆ ಉಕ್ಕಿನ ಮೇಲೆ ಜಾಸ್ತಿ ಸುಂಕವನ್ನ ಹೇರಿದ್ದಾರೆ. ಹಾಗಾಗಿ ಈಗ ಭಾರತ ಸಹ ಅಮೆರಿಕಕ್ಕೆ ರಫ್ತು ಮಾಡುತ್ತೆ ಉಕ್ಕು ಮತ್ತು ಅಲ್ಯೂಮಿನಿಯಂ ಅನ್ನ. ಅದ್ರ ಮೇಲೆ ಜಾಸ್ತಿ ಸುಂಕ ಹೇರಿರೋದ್ರ ಬಗ್ಗೆ ಈಗ ಮಾತುಕತೆಗಳು ನಡೀತಾ ಇವೆ. ಇಲ್ಲೊಂದು ಟರ್ಮ್ ಬಂದಿದೆ ಅಲ್ವಾ, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್, BTA ಅಂತ ಕರೀತೇವೆ. ಏನಿದ್ರ ಅರ್ಥ? ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ. ಅದರ ಅರ್ಥ ಏನು? ಅ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಇಸ್ ಅ ಪ್ಯಾಕ್ಟ್ ಬಿಟ್ವೀನ್ ಟೂ ಕಂಟ್ರೀಸ್ to reduce trade barriers like tariff and quotas, promoting easier and mutually beneficial exchange of goods and services. ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಅಂತಂದ್ರೆ ಎರಡು ದೇಶಗಳ ನಡುವೆ ನಡೆಯುವಂತ ಒಂದು ಒಪ್ಪಂದ. ದ್ವಿಪಕ್ಷೀಯ, ಎರಡು ಪಕ್ಷಗಳು ಅಂತಂದ್ರೆ ಇಲ್ಲಿ ಎರಡು ದೇಶಗಳು. ಮುಖ್ಯವಾಗಿ ಒಪ್ಪಂದಗಳಿಂದ ಒಬ್ಬರ ಮೇಲೆ ಒಬ್ರು ಮೊದಲು ಹೇರಿರ್ತಾರಲ್ವಾ ಸುಂಕಗಳು, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ವ್ಯಾಪಾರದ ಅಡೆತಡೆಗಳನ್ನ ನಿವಾರಿಸ್ಕೊಳ್ತಾರೆ. ಸರಕು ಮತ್ತು ಸೇವೆಗಳನ್ನ ಸುಲಭವಾಗಿ ಪರಸ್ಪರ ವಿನಿಮಯ ಮಾಡ್ಕೊಳ್ಬಹುದು. ನೋಡಿ, ಅಡೆತಡೆಗಳು ಕಡಿಮೆ ಆಗತ್ತೆ, ಸುಂಕಗಳನ್ನ ಕಡಿಮೆ ಮಾಡ್ತಾರೆ ಹೊರತು ಕಂಪ್ಲೀಟ್ ಆಗಿ ತೆಗೆದು ಹಾಕ್ತಾರೆ ಅಂತ ಅದರ ಅರ್ಥ ಅಲ್ಲ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಇನ್ನೊಂದಿರುತ್ತೆ, ಅಲ್ಲಿ ಹೆಚ್ಚು ಸುಂಕಗಳು ತೆಗೆದು ಹಾಕೋದಾಗ್ಲಿ ಅಥವಾ ಅದರ ಬಗ್ಗೆ ಜಾಸ್ತಿ ಕ್ರಮಗಳನ್ನ ಕೈಗೊಳ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದ್ಸಾರಿ BTA ಅನ್ನ, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನ ಕೈಗೊಳ್ತಾರೆ. ಇನ್ನು ಟ್ಯಾರಿಫ್ಸ್ ಆನ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ, ಉಕ್ಕು ಮತ್ತೆ ಅಲ್ಯೂಮಿನಿಯಂ ಮೇಲೆ ಸುಂಕಗಳನ್ನ ಹೇರಿದ್ದಾರೆ. ಟ್ಯಾರಿಫ್ಸ್ ಆರ್ ಟ್ಯಾಕ್ಸಸ್ ಆನ್ ಇಂಪೋರ್ಟ್. ಟ್ಯಾರಿಫ್ ಅಂತಂದ್ರೆ ಏನು? ಮುಖ್ಯವಾಗಿ ಆಮದುಗಳ ಮೇಲಿನ ತೆರಿಗೆ. ಒಂದು ದೇಶ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇರುತ್ತೆ, ಅದರ ಮೇಲೆ ವಿಧಿಸುವ ತೆರಿಗೆಗೆ ಏನಂತ ಕರಿತೇವೆ? ಟ್ಯಾರಿಫ್, ಸುಂಕಗಳು. ದ US ಹ್ಯಾಸ್ ಶಾರ್ಪ್ಲಿ ಇನ್ಕ್ರೀಸ್ಡ್ ಡ್ಯೂಟೀಸ್ ಆನ್ ಇಂಪೋರ್ಟೆಡ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ. ನೋಡಿ, US ಏನ್ ಮಾಡಿದೆ? ಸುಮಾರು 50% ಅಷ್ಟು ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದೆ. ಯಾವ್ದ್ರ ಮೇಲೆ? ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ. ವಿಚ್ ಅಫೆಕ್ಟ್ಸ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಅಂಡ್ ಇಸ್ ಅ ಕೀ ಸ್ಟಿಕ್ಕಿಂಗ್ ಪಾಯಿಂಟ್ ಇನ್ ದ ಟ್ರೇಡ್ ಟಾಕ್ಸ್. ಹಾಗಾಗಿ ನಮ್ಮ ದೇಶದ ರಫ್ತುಗಳ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಮಾತುಕತೆಗಳಲ್ಲಿ ಇದನ್ನ ಪ್ರಮುಖ ಅಂಶವಾಗಿ ಚರ್ಚಿಸ್ತಾ ಇದ್ದಾರೆ. ಇದಾದ ನಂತರ, ಫ್ರಮ್ July 1, ಆಧಾರ್ ಅಥೆಂಟಿಕೇಶನ್ ವಿಲ್ ಬಿ ಮ್ಯಾಂಡೇಟರಿ ಫಾರ್ ಬುಕಿಂಗ್ ತತ್ಕಾಲ್ ಟ್ರೈನ್ ಟಿಕೆಟ್ಸ್ ಆನ್ IRCTC ಟು ಪ್ರಿವೆಂಟ್ ಮಿಸ್ಯೂಸ್ ಅಂಡ್ ಎನ್ಶೋರ್ ಫೇರ್ ಆಕ್ಸೆಸ್ ವಿತ್ ಸ್ಟ್ರಿಕ್ಟರ್ OTP ವೆರಿಫಿಕೇಶನ್ ರೂಲ್ಸ್ ಸ್ಟಾರ್ಟಿಂಗ್ ಫ್ರಮ್ July 15. ತತ್ಕಾಲ್ ಅನ್ನುವಂತ ಒಂದು ಸೌಲಭ್ಯ ಇದೆ, ನೀವು ಯೂಸ್ ಮಾಡಿದಿರೋ ಗೊತ್ತಿಲ್ಲ ನನಗೆ. ರೈಲ್ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಬೇಕಾದ್ರೆ ಅದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಈ ರೈಲ್ನಲ್ಲಿ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಕೆಲವರು ದುರುಪಯೋಗ ಪಡಿಸ್ಕೊಳ್ತಾರೆ. ಅದನ್ನ ತಡೆಗಟ್ಟಲಿಕ್ಕೆ ಮತ್ತೆ ನ್ಯಾಯಯುತವಾಗಿ ಆ ಸೌಲಭ್ಯ ಸರಿಯಾಗಿ ಸಿಗ್ಬೇಕು ಅಂತ ಈಗ ಏನ್ ಮಾಡ್ತಾ ಇದ್ದಾರೆ? ಆಧಾರ್ ದೃಢೀಕರಣ ಮಾಡಲಿಕ್ಕೆ ಕಡ್ಡಾಯಪಡಿಸಿದ್ದಾರೆ. ಮುಖ್ಯವಾಗಿ July 15ರಿಂದ OTT ಪರಿಶೀಲನೆ ನಿಯಮಗಳು, ಅಂತಂದ್ರೆ OTT ಆಕ್ಸೆಸ್, OTP ನಂಬರ್ ಹೇಳಿದ್ರೆ ಮಾತ್ರ ಟಿಕೆಟ್ ಅನ್ನ ಬುಕ್ ಮಾಡಬಹುದು. ತತ್ಕಾಲ್ ಸ್ಕೀಮ್ ಅಂತಂದ್ರೆ ಏನು? ತತ್ಕಾಲ್ ಸ್ಕೀಮ್ ಇಸ್ ಪ್ರೀಮಿಯಂ ಟಿಕೆಟ್ ಬುಕಿಂಗ್ ಫೆಸಿಲಿಟಿ. ಮುಖ್ಯವಾಗಿ ಒಂದು ಫೆಸಿಲಿಟಿ, ಸೌಲಭ್ಯ ಇದು. ಯಾರ್ದು? ಇಂಡಿಯನ್ ರೈಲ್ವೆ ನೀಡುವಂತದ್ದು. ಅಲೋವಿಂಗ್ ಲಾಸ್ಟ್ ಮಿನಿಟ್ ಬುಕಿಂಗ್ಸ್ ಎಟ್ ಹೈಯರ್ ಫೇರ್ಸ್. ಈಗ ಕೊನೆ ಟೈಮ್ ನಲ್ಲಿ, ಅಂತಂದ್ರೆ ಇನ್ನೇನ್ ನಾಳೆ ಹೊರಡ್ಬೇಕು ಅನ್ನೋ ಒಂದು ಸಿಚುವೇಶನ್ ಬಂದಾಗ ಟಿಕೆಟ್ ಎಲ್ಲ ಮೊದಲೇ ಬುಕ್ ಆಗಿಬಿಟ್ಟಿರುತ್ತೆ. ಆವಾಗ ತತ್ಕಾಲ್ ಸೌಲಭ್ಯವನ್ನ ಉಪಯೋಗಿಸ್ಕೊಳ್ಬಹುದು. ಅದಕ್ಕೆ ಜಾಸ್ತಿ ಪ್ರೈಸ್ ಇರುತ್ತೆ, ಸ್ವಲ್ಪ ಹೆಚ್ಚಿನ ಬೆಲೆ ಇರುತ್ತೆ ಅದಕ್ಕೆ. ಇಂಟ್ರೊಡ್ಯೂಸ್ ಟು ಹೆಲ್ಪ್ ಪ್ಯಾಸೆಂಜರ್ ವಿತ್ ಅರ್ಜೆಂಟ್ ಟ್ರಾವೆಲ್ ಪ್ಲಾನ್ಸ್. ಯಾರಿಗೆ ತುರ್ತು ಪ್ರಯಾಣ ಇದೆಯೋ ಅವರು ಇದನ್ನ ಯೂಸ್ ಮಾಡ್ಕೋಬಹುದು. ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಅಂತಂದ್ರೆ ಏನು? ಆಧಾರ್ ಅಥೆಂಟಿಕೇಶನ್ ಯೂಸಸ್ ಬಯೋಮೆಟ್ರಿಕ್ ಆರ್ OTP ವೆರಿಫಿಕೇಶನ್ ಟು ಕನ್ಫರ್ಮ್ ಐಡೆಂಟಿಟಿ. ನಮ್ಮ ಗುರುತನ ದೃಢೀಕರಿಸಲಿಕ್ಕೆ ಇಲ್ಲಿ ಆಧಾರ್ ದೃಢೀಕರಣ ಅಥವಾ ಬಯೋಮೆಟ್ರಿಕ್ ಅನ್ನ ಬಳಸ್ತಾರೆ. ಅಂಡ್ ಇನ್ಕ್ರೀಸಿಂಗ್ಲಿ ಬೀಂಗ್ ಲಿಂಕ್ಡ್ ವಿತ್ ಗವರ್ಮೆಂಟ್ ಸರ್ವಿಸಸ್ ಟು ಇಂಪ್ರೂವ್ ಟ್ರಾನ್ಸ್ಪರೆನ್ಸಿ ಅಂಡ್ ಪ್ರಿವೆಂಟ್ ಮಿಸ್ಯೂಸ್. ಈಗ ಒಬ್ಬೊಬ್ರೆ ಬಹಳ ಯೂಸ್ ಮಾಡೋದು ಒಂದೇ ಐಡಿಯನ್ನ ಅಥವಾ ಬೇರೆ ಬೇರೆ ರೀತಿ ಜಿಮೇಲ್ ಇರಬಹುದು, ಫೇಕ್ ಐಡಿಯನ್ನ ಯೂಸ್ ಮಾಡೋದನ್ನ ನಾವು ತಡೆಗಟ್ಟಬಹುದು. ಪಾರದರ್ಶಕತೆ ಸುಧಾರಿಸಬಹುದು. ದುರುಪಯೋಗ ಆಗದೆ ಇರೋ ರೀತಿ ನೋಡ್ಕೊಳ್ಳಿಕ್ಕೆ ಆಧಾರ್ ಲಿಂಕ್ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ.
ಮುಂದಿನ ವಿಷಯ ಆಕ್ಸಿಯಾಮ್ ಮಿಷನ್ 4. ಇದರ ಬಗ್ಗೆ ಕೇಳ್ತಾನೆ ಇದ್ದೇವೆ. AX4 ಟು ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಅಂತ ಕರೀತೇವೆ. ISS ಫುಲ್ ಫಾರ್ಮ್ ಏನು? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಮುಖ್ಯವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರೀತೇವೆ. ಅಲ್ಲಿಗೆ ಹೋಗ್ತಾ ಇರುವಂತದ್ದು ಯಾವುದು? ಆಕ್ಸಿಯಾಮ್ ಮಿಷನ್. ಅದು ಯೂಸ್ ಮಾಡ್ತಿರೋ ರಾಕೆಟ್ ಹೆಸರು ನೆನಪಿದ್ಯಾ? ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ಅದು ಯೂಸ್ ಮಾಡೋದು. ಕ್ಯಾರಿಂಗ್ ಇಂಡಿಯನ್ ಆಸ್ಟ್ರೋನಾಟ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು. ಇದರ ಬಗ್ಗೆ ಸಹ ನೋಡಿದ್ದೀವಿ. ಈ ಒಂದು ಯೋಜನೆ ಇದೆಯಲ್ವಾ, ಈ ಒಂದು ಮಿಷನ್, ಇಟ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ಡ್ ಡ್ಯೂ ಟು ಲಿಕ್ವಿಡ್ ಆಕ್ಸಿಜನ್ ಲೀಕ್ ಡಿಟೆಕ್ಟೆಡ್ ಇನ್ ರಾಕೆಟ್. ಈ ಸ್ಪೇಸ್ ಎಕ್ಸ್ ನ ಫಾಲ್ಕಾನ್ 9 ರಾಕೆಟ್ ನಲ್ಲಿ ಏನಾಗಿದೆ? ದ್ರವ ಆಮ್ಲಜನಕ ಸೋರಿಕೆ ಆಗ್ತಾ ಇದೆ. ಹೀಗಾಗಿ ಅದನ್ನ ಮುಂದೂಡ್ಬಿಟ್ಟಿದ್ದಾರೆ. ಇದರ ಬಗ್ಗೆ ಮಿಷನ್ ಬಗ್ಗೆ ನೋಡೋದಾದ್ರೆ, ಪ್ರೈವೇಟ್ ಸ್ಪೇಸ್ ಫ್ಲೈಟ್ ಮಿಷನ್. ಇದು ಒಂದು ಖಾಸಗಿ ಬಾಹ್ಯಾಕಾಶ ಕಾರ್ಯಾಚರಣೆ ಹೊರತು ಯಾವುದೇ ಒಂದು ದೊಡ್ಡ ಸಂಸ್ಥೆಗಳು ಜವಾಬ್ದಾರಿ ತೆಗೆದುಕೊಂಡಿಲ್ಲ. ಬೇರೆ ಬೇರೆಯವ್ರ ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದ್ದಾರೆ ಹೊರತು ಮುಖ್ಯವಾಗಿ ಪ್ರೈವೇಟ್. ISS ಎಲ್ಲಿಗೆ ಹೋಗ್ತಾ ಇದೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾ ಇದೆ. ಇನ್ವಾಲ್ವಿಂಗ್ ಇಂಟರ್ನ್ಯಾಷನಲ್ ಆಸ್ಟ್ರೋನಾಟ್ಸ್ ಅಂಡ್ ಮೇಕಿಂಗ್ ಇಂಡಿಯಾಸ್ ಫಸ್ಟ್ ಪಾರ್ಟಿಸಿಪೇಷನ್ ಇನ್ ಅ ಕಮರ್ಷಿಯಲ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್. ಭಾರತದಿಂದ ಕಮರ್ಷಿಯಲ್, ಈ ತರ ಸರ್ಕಾರದ ಮೂಲಕ ಹೋಗ್ತಾ ಇರುವಂತದ್ದಲ್ಲ, ಬೇರೆ ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್, ಅಂತರಿಕ್ಷಕ್ಕೆ ಹೋಗ್ತಾ ಇರುವಂತಹ ಫ್ಲೈಟ್ ಮಿಷನ್ ಇದು, ರಾಕೆಟ್ಗಳ ಮೂಲಕ. ಅದರಲ್ಲಿ ಭಾರತೀಯರು ಮೊದಲನೇ ಬಾರಿ ಶುಭಾಂಶು ಶುಕ್ಲಾ ಅವರು ಭಾಗವಹಿಸ್ತಾ ಇದ್ದಾರೆ. ಮೊನ್ನೆಯವರು ಡೌಟ್ ಕೇಳಿದ್ರು ಒಬ್ರು, ಅಂತಂದ್ರೆ ಮೊದಲನೇ ಸಾರಿ ISS ಗೆ ಹೋದವರು ರಾಕೇಶ್ ಶರ್ಮಾ ಅಲ್ವಾ ಅಂತ ಕೇಳಿದ್ರು ಒಬ್ರು. ರಾಕೇಶ್ ಶರ್ಮಾ ಅವರು ಮೊದಲು ಸ್ಪೇಸಿಗೆ ಹೋದವರು, ಅವರು ISS ಗೆ ಹೋಗಿರ್ಲಿಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ಲಿಲ್ಲ ಅಂತ ಎಷ್ಟು ಕಡೆ ಡೇಟಾವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಶುಭಾಂಶು ಶುಕ್ಲಾ ಅವರು ISS ಗೆ ಹೊರಡ್ತಾ ಇರುವಂತ ಮೊದಲಿಗರು ಭಾರತೀಯರು. ಇನ್ನು ಲಿಕ್ವಿಡ್ ಆಕ್ಸಿಜನ್ ಲೀಕ್ ಅಂತ ಕೇಳಿದ್ವಲ್ವಾ? ಲಿಕ್ವಿಡ್ ಆಕ್ಸಿಜನ್ ಇಸ್ ಯೂಸ್ಡ್ ಆಸ್ ಪವರ್ಫುಲ್ ಆಕ್ಸಿಡೈಸರ್. ಆಕ್ಸಿಡೈಸರ್ ಅಂತಂದ್ರೆ ಏನು? ಈಗ ಇಂಧನಗಳಿರುತ್ತೆ, ಫ್ಯೂಯಲ್. ಆ ಫ್ಯೂಯಲ್ ಬರ್ನ್ ಆದ್ರೆ ಮಾತ್ರ ಅದಕ್ಕೆ ರಾಕೆಟ್ ಮುಂದೆ ಹೋಗ್ಲಿಕ್ಕೆ ಆಗೋದು. ಆಕ್ಸಿಡೈಸರ್ ಅಂತಂದ್ರೆ ಏನು? ಇದನ್ನ ಬರ್ನ್ ಮಾಡುವಂಥದ್ದು. ಅಂತಂದ್ರೆ ಆಕ್ಸಿಜನ್ ಇದ್ರೆ ಹೆಚ್ಚು ಉರಿಯುತ್ತೆ, ಇಂಧನ ಉರಿಲಿಕ್ಕೆ ಆಕ್ಸಿಜನ್ ಬೇಕು, ಇಲ್ಲಿ ಅದು ಆಕ್ಸಿಡೈಸರ್ ಅಂತ ಕರೆಸ್ಕೊಳ್ಳುತ್ತೆ. ಈ ಲೀಕ್ ಆಗ್ತಾ ಇದೆ ಇಲ್ಲಿ ಡ್ಯೂರಿಂಗ್ ಹಾಟ್ ಟೆಸ್ಟ್ ಕ್ಯಾನ್ ಪೋಸ್ ಸೀರಿಯಸ್ ಸೇಫ್ಟಿ ರಿಸ್ಕ್ ಅಂಡ್ ರಿಕ್ವೈರ್ ಇಮಿಡಿಯೇಟ್ ರಿಪೇರ್ ಅಂಡ್ ರಿವ್ಯಾಲಿಡೇಷನ್ ಬಿಫೋರ್ ಎನಿ ಲಾಂಚ್. ಈ ತರ ಆದ್ಬಿಟ್ರೆ ಮುಖ್ಯವಾಗಿ ದುರಸ್ತಿ ಮಾಡ್ಬೇಕಾಗತ್ತೆ, ಮರುಮೌಲ್ಯಮಾಪನ ಮಾಡ್ಬೇಕಾಗತ್ತೆ ಇಡೀ ಸಿಸ್ಟಮ್ ಅನ್ನ. ಹಾಗಾಗಿ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಇದನ್ನ ಮುಂದೂಡಿದ್ದಾರೆ ಲಿಕ್ವಿಡ್ ಆಕ್ಸಿಜನ್ ಲೀಕ್ ನ ಕಾರಣದಿಂದಾಗಿ. ಇಂದು ಮತ್ತೆ ನೆಕ್ಸ್ಟ್ ನೋಡೋಣ. ಇಂಡಿಯಾ ಇಸ್ ಅನ್ಲೈಕ್ಲಿ ಟು ರಾಟಿಫೈ ದ ಹೈ ಸೀಸ್ ಟ್ರೀಟಿ ಆರ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್, BBNJ ಅಂತ ಶಾರ್ಟ್ ಆಗಿ ಕರೀತೇವೆ, ಅಗ್ರಿಮೆಂಟ್ ಡ್ಯೂರಿಂಗ್ ದಿ ಆನ್ಗೋಯಿಂಗ್ UN ಓಷನ್ ಕಾನ್ಫರೆನ್ಸ್ ಆಸ್ ಡೊಮೆಸ್ಟಿಕ್ ಲೀಗಲ್ ಅಮೆಂಡ್ಮೆಂಟ್ಸ್ ಆರ್ ಸ್ಟಿಲ್ ಪೆಂಡಿಂಗ್. ಈಗ UN ಸಾಗರ ಸಮ್ಮೇಳನ, UN ಅಂತಂದ್ರೆ ವಿಶ್ವಸಂಸ್ಥೆ, ಆ ಸಮ್ಮೇಳನದಲ್ಲಿ ಒಂದು ಹೈ ಸೀಸ್ ಟ್ರೀಟಿ ಅಂತ ಒಂದು ಒಪ್ಪಂದದ ತರ ಇದು. ಒಪ್ಪಂದಕ್ಕೆ ಭಾರತ ಆ ಒಪ್ಪಂದವನ್ನು ಅಂಗೀಕರಿಸುವ ಸಾಧ್ಯತೆ ಕಡಿಮೆ ಇದೆ. ಯಾಕಂತಂದ್ರೆ ಮುಖ್ಯವಾಗಿ ಇದರಲ್ಲಿ BBNJ ಅಂತ ಒಂದು ಟರ್ಮ್ ಬಂದಿದೆ ನೋಡಿ, ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಇದ್ರ ಬಗ್ಗೆ ಕೆಳಗಡೆ ಹೇಳ್ತೇನೆ. ಭಾರತ ಯಾಕೆ ಇನ್ನು ಇದಕ್ಕೆ ರಾಟಿಫೈ ಮಾಡೋದು, ಒಪ್ಪಂದವನ್ನು ಅಂಗೀಕರಿಸಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತಂದ್ರೆ, ಅದನ್ನ ಅಂಗೀಕರಿಸ್ಬಿಟ್ರೆ ದೇಶೀಯವಾಗಿಯೂ ಕೆಲವು ಕಾನೂನುಗಳನ್ನ ತಿದ್ದುಪಡಿ ಮಾಡಬೇಕಾಗತ್ತೆ. ಆ ತಿದ್ದುಪಡಿ ಮಾಡೋದು ಇನ್ನೂ ಬಾಕಿ ಇದೆ. ಇನ್ನು ಹೈ ಸೀಸ್ ಟ್ರೀಟಿ ಏನಿದು BBNJ ಅಗ್ರಿಮೆಂಟ್ ಅಂತಂದ್ರೆ, ಇಸ್ ಅ UN ಲೆಡ್ ಇಂಟರ್ನ್ಯಾಷನಲ್ ಟ್ರೀಟಿ ಏಮ್ಡ್ ಅಟ್ ಕನ್ಸರ್ವಿಂಗ್ ಮರೀನ್ ಬಯೋಡೈವರ್ಸಿಟಿ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದು. ಮುಖ್ಯವಾಗಿ ಸಮುದ್ರಗಳಲ್ಲಿ ಇರುತ್ತಲ್ವಾ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಅದನ್ನ ಸಂರಕ್ಷಿಸುವ ಗುರಿಯನ್ನ ಹೊಂದಿದೆ ಇದು. ಇನ್ ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಈಗ ಒಂದು ದೇಶ ಇದೆ ಅಂತಂದ್ರೆ ಆ ದೇಶದ ಒಂದು ಜ್ಯೂರಿಸ್ಡಿಕ್ಷನ್, ಅದರ ಕಾರ್ಯವ್ಯಾಪ್ತಿ, ನ್ಯಾಯ ವ್ಯಾಪ್ತಿ ಅಂತ ಕರೀತಾರೆ. ಎಲ್ಲಿ ಆ ದೇಶದ ಕಾನೂನುಗಳು ಅಳವಡಿಸಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಆ ಒಂದು ದೇಶದ ನ್ಯಾಯ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಬಿಯಾಂಡ್ ಜ್ಯೂರಿಸ್ಡಿಕ್ಷನ್ ಅಂತಂದ್ರೆ ಅದರ ಆ ಒಂದು ಜ್ಯೂರಿಸ್ಡಿಕ್ಷನ್ ಅಲ್ಲಿ ಅಪ್ಲೈ ಆಗೋದಿಲ್ಲ, ಆ ದೇಶದ ಕಾನೂನುಗಳು ಅಪ್ಲೈ ಆಗೋದಿಲ್ಲ. ಹೈ ಸೀಸ್ ಅಂತ ಕರಿತೇವೆ ಅದಕ್ಕೆ. ಅಂಡ್ ಇಟ್ ರಿಕ್ವೈರ್ಸ್ 60 ರಾಟಿಫಿಕೇಶನ್ ಟು ಕಮ್ ಇನ್ ಟು ಲೀಗಲ್ ಫೋರ್ಸ್. ಹಾಗಾಗಿ ಈ ಕಾನೂನು ಜಾರಿಗೆ ಬರ್ಲಿಕ್ಕೆ 60 ಅನುಮೋದನೆಗಳ ಅಗತ್ಯ ಇದೆ, ಬೇರೆ ಬೇರೆ ರೀತಿದು. ಇನ್ನೊಂದು ಟರ್ಮ್ ಬಂದಿದೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ನೋಡಿ. An EEZ is a sea zone extending up to 200 nautical miles from a country's coast. ನಮ್ಮ ದೇಶದ ಕರಾವಳಿ ತೀರ ಇದೆ, ಈ ಕಡೆ ವೆಸ್ಟರ್ನ್, ಈ ಕಡೆ ಈಸ್ಟರ್ನ್. ನಮ್ಮ ಮೇಲ್ಗಡೆ ಭಾರತ ಈ ರೀತಿ ಇದೆ ಅಲ್ವಾ, ಈ ರೀತಿ ಇದ್ರೆ ಎರಡು ಕಡೆ ನಮ್ದು ಕರಾವಳಿ ತೀರ ಇದೆ. ಆ ಕಂಟ್ರೀಸ್ ಕೋಸ್ಟ್ ಇಂದ, ಕರಾವಳಿ ತೀರದಿಂದ 200 ನಾಟಿಕಲ್ ಮೈಲ್. ಒಂದು ನಾಟಿಕಲ್ ಮೈಲ್ ಅಂತಂದ್ರೆ ಎಷ್ಟು ಕಿಲೋಮೀಟರ್? ಕಮೆಂಟ್ ಮಾಡಿ ತಿಳಿಸಿ. ಆ
ದೇಶದ ಕರಾವಳಿಯಿಂದ 200 ನಾಟಿಕಲ್ ಮೈಲ್ ತನಕ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೆಸ್ಕೊಳ್ತಾರೆ. ವ್ಯಾರ್ ಇಟ್ ಹ್ಯಾಸ್ ಸ್ಪೆಷಲ್ ರೈಟ್ಸ್ ಫಾರ್ ರಿಸೋರ್ಸ್ ಎಕ್ಸ್ಪ್ಲಾಯಿಟೇಷನ್. ಈ ಒಂದು 200 ನಾಟಿಕಲ್ ಮೈಲ್ ಇದೆಯಲ್ವಾ, ಈ ಒಂದು ಅಂತರದಲ್ಲಿ ಈ ದೇಶ ಏನ್ ಮಾಡಬಹುದು, ಅಲ್ಲಿನ ರಿಸೋರ್ಸ್ ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತಂದ್ರೆ ಸಂಪನ್ಮೂಲಗಳನ್ನ ತನಗೆ ಬೇಕಾದ ರೀತಿ ಬಳಸ್ಕೊಳ್ಬಹುದು. ವೈಲ್ ದ ಹೈ ಸೀಸ್ ಲೈ ಬಿಯಾಂಡ್ ದಿಸ್ ಅಂಡ್ ನಾಟ್ ಓನ್ಡ್ ಬೈ ಎನಿ ಒನ್ ನೇಷನ್. ಈಗ 200 ನಾಟಿಕಲ್ ಮೈಲಿಗೆ ಏನ್ ಹೇಳ್ತೇವೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಇದಾದ ನಂತರ ಇದೆಯಲ್ವಾ ಎಲ್ಲ ಕಡೆ, ಇದಕ್ಕೇನಂತ ಕರಿತೇವೆ, ಹೈ ಸೀಸ್ ಅಂತ ಕರಿತೇವೆ. ಅದು ಯಾವುದೇ ದೇಶಕ್ಕೆ ಒಳಪಡೋದಿಲ್ಲ. ಇಟ್ಸ್ ನಾಟ್ ಓನ್ಡ್ ಬೈ ಎನಿ ಒನ್ ನೇಷನ್. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಯೂನಿಯನ್ ಗವರ್ಮೆಂಟ್ ಪ್ಲಾನ್ಸ್ ಟು ರೆಡ್ಯೂಸ್ ರಿಲಯನ್ಸ್ ಆನ್ ಎಕ್ಸ್ಪೋರ್ಟ್ ಸಬ್ಸಿಡೀಸ್ and instead use mandatory quality control orders, improve product standards and make Indian export globally competitive. ಮುಖ್ಯವಾಗಿ ರಫ್ತು ಸಬ್ಸಿಡಿ, ರಫ್ತಿಗೋಸ್ಕರ ರಫ್ತು ಮಾಡ್ತೇವೆ ನಾವು, ಅದಕ್ಕೆ ಸಬ್ಸಿಡಿಗಳನ್ನ, ಆ ಸಬ್ಸಿಡಿಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿಕ್ಕೆ ಏನ್ ಮಾಡೋದು, ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸೋದು. ಹಾಗಾಗಿ ಆ ಉತ್ಪನ್ನಗಳ ಗುಣಮಟ್ಟ ಸುಧಾರಿಸಿದಾಗ ಈಗ ನಮ್ಮ ದೇಶದಿಂದಾನೇ ಒಂದು ಪ್ರಾಡಕ್ಟ್ ಅನ್ನ ನಾವು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೇವೆ. ಗುಣಮಟ್ಟ ಸುಧಾರಣೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಹೆಚ್ಚು ಬೇಡಿಕೆ ಬರುತ್ತೆ, ಹೆಚ್ಚು ಕಾಂಪಿಟೇಟಿವ್ನೆಸ್ ಬರುತ್ತೆ, ಅಂತಂದ್ರೆ ಸ್ಪರ್ಧೆ ಕೊಡುತ್ತೆ. ಇಡೀ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಉತ್ಪನ್ನ ಬೇರೆ ದೇಶಗಳ ಉತ್ಪನ್ನದ ಜೊತೆ ಸ್ಪರ್ಧಾತ್ಮಕ ಆಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಕಡ್ಡಾಯ ಗುಣಮಟ್ಟ ನಿಯಂತ್ರಣ ಆದೇಶಗಳು, ಅಂತಂದ್ರೆ ಗುಣಮಟ್ಟವನ್ನ ಇಂತಿಷ್ಟು ನೀವು ಮೇಂಟೈನ್ ಮಾಡಲೇಬೇಕು, ಅಷ್ಟನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆ ಒಂದು QCOಗಳು, ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ಸ್ ಅನ್ನ ಬಳಸಲಿಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಏನ್ ಹಾಗಂದ್ರೆ QCO, ದೀಸ್ ಆರ್ ಲೀಗಲ್ ಮೆಜರ್ಸ್ ಅಂಡರ್ ವಿಚ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್. ಇದೊಂದು ಕಾನೂನು ಕ್ರಮ. ಇದರ ಅಡಿಯಲ್ಲಿ ಏನ್ ಮಾಡ್ತಾರೆ, ಒಂದು ಉತ್ಪನ್ನವನ್ನು ಹೇಗೆ ತಯಾರಿಸ್ತಾ ಇದ್ದಾರೆ, ಇಂಪೋರ್ಟೆಡ್ ಹೇಗೆ ಅದನ್ನ ಆಮದು ಮಾಡ್ಕೊಳ್ತಾ ಇದ್ದಾರೆ, ಆರ್ ಎಕ್ಸ್ಪೋರ್ಟೆಡ್ ಅಥವಾ ರಫ್ತು ಮಾಡೋದು, ಮಸ್ಟ್ ಮೀಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಸೆಟ್ ಬೈ ದಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಈಗ ಉತ್ಪಾದನೆ ಮಾಡಬೇಕಾದ್ರೆ, ರಫ್ತು ಮಾಡಬೇಕಾದ್ರೆ ಮತ್ತೆ ಆಮದು ಮಾಡಬೇಕಾದ್ರೆ ಎಲ್ಲಾ ಹಂತದಲ್ಲೂ ಅದೇನಾಗಬೇಕು, ಕ್ವಾಲಿಟಿ ಸ್ಟ್ಯಾಂಡರ್ಡ್ಗಳನ್ನ, ಗುಣಮಟ್ಟದ ಸ್ಟ್ಯಾಂಡರ್ಡ್ಗಳನ್ನ, ಎಲ್ಲವನ್ನ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರ್ಬೇಕು. ಯಾವುದರ ಮೂಲಕ ಆ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರೋರು ಯಾರು, BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಟು ಎನ್ಶೋರ್ ಕನ್ಸ್ಯೂಮರ್ ಸೇಫ್ಟಿ ಅಂಡ್ ಎಕ್ಸ್ಪೋರ್ಟ್ ರೆಡಿನೆಸ್. ಯಾಕೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಕನ್ಸ್ಯೂಮರ್ ರೆಡಿನೆಸ್ ಅಂತಂದ್ರೆ ಎಕ್ಸ್ಪೋರ್ಟ್ ರೆಡಿನೆಸ್ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಿದ್ಧ ಆಗಿರ್ಬೇಕು ಅದು, ಮತ್ತೆ ಬೇರೆ ಏನು ಅದರಲ್ಲಿ ಎಕ್ಸ್ಟ್ರಾ ತೊಡಕುಗಳು ಇರಬಾರ್ದು. ಇನ್ನು ಕನ್ಸ್ಯೂಮರ್ ಸೇಫ್ಟಿ ಅಂತಂದ್ರೆ ಯಾರು ಅದನ್ನ ಬಳಸ್ತಾರೋ ಅವರಿಗೆ ಸುರಕ್ಷಿತವಾಗಿರಬೇಕು, ಅದನ್ನ ಬಳಸಿದಾಗ ಯಾವುದೇ ಹಾನಿ ಆಗಬಾರ್ದು. ಇನ್ನು ಮುಂದಿನ ಟರ್ಮ್ ನೋಡಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಎಕನಾಮಿಲಿ ಚೆನ್ನಾಗಿ ಓದ್ತಿರಿ, ಇದನ್ನ SEZ ಗಳಂತ ಕರೀತೇವೆ. ದೀಸ್ ಆರ್ ಸ್ಪೆಷಲಿ ಡೆಸಿಗ್ನೇಟೆಡ್ ಏರಿಯಾಸ್ ವಿತ್ ರಿಲ್ಯಾಕ್ಸ್ಡ್ ಎಕನಾಮಿಕ್ ಲಾಸ್ ಟು ಬೂಸ್ಟ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್. ವ್ಯಾಪಾರ ಮತ್ತೆ ಹೂಡಿಕೆಯನ್ನು ಹೆಚ್ಚಿಸಲಿಕ್ಕೆ ಆರ್ಥಿಕ ಕಾನೂನುಗಳನ್ನ ಏನ್ ಮಾಡಿರ್ತಾರೆ, ಸ್ವಲ್ಪ ಸಡಿಲಗೊಳಿಸಿರ್ತಾರೆ. ಇವರು ಅಷ್ಟು ಟ್ಯಾಕ್ಸ್ ತುಂಬಬೇಕಾದ ಅವಶ್ಯಕತೆ ಇರೋದಿಲ್ಲ, ಕೆಲವೊಂದ್ಸಲ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ SEZ ಗಳಿಗೆ. ಹಾಗಾಗಿ ಎಕ್ಸ್ಪೋರ್ಟರ್ಸ್ ಇನ್ SEZ ಅಂಡ್ EOU ಫುಲ್ ಫಾರ್ಮ್ ಏನು, ಕಮೆಂಟ್ ಮಾಡಿ. EOU ಕ್ಯಾನ್ ಗೆಟ್ ಎಕ್ಸೆಂಪ್ಷನ್ ಫ್ರಾಮ್ QCOs ಅಂಡರ್ ಸ್ಕೀಮ್ಸ್ ಲೈಕ್ ಅಡ್ವಾನ್ಸ್ ಆಥರೈಸೇಷನ್. ಈಗ SEZ ಗಳೆಲ್ಲ ಇರುತ್ತಲ್ವಾ, ಅವರಿಗೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮುಖ್ಯವಾಗಿ ಕೆಲವೊಂದು QCOಗಳಿಂದ ಅವರಿಗೆ ವಿನಾಯಿತಿ ನೀಡಿದ್ದಾರೆ. ಯಾಕೆ, ಟ್ರೇಡ್ ಮತ್ತೆ ಇನ್ವೆಸ್ಟ್ಮೆಂಟ್ ಅದನ್ನ ಜಾಸ್ತಿ ಹೆಚ್ಚು ಮಾಡಲಿಕ್ಕೆ. ಇದಾದ ನಂತರ ಕ್ವಶನ್ ನೋಡ್ತಾ ಹೋಗಿ ಒಂದೊಂದೇ. ವಿತ್ ರೆಫರೆನ್ಸ್ ಟು ದಿ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ BTA ಫಸ್ಟ್ ನೋಡಿದ್ದು, ಅಂಡರ್ ನೆಗೋಸಿಯೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡಿ, BTA typically aims to remove all tariffs and quotas between two countries. ಹೌದಾ, ಎಲ್ಲಾ ಟ್ಯಾರಿಫ್ ಗಳನ್ನ ತೆಗೆದು ಹಾಕ್ತಾರ. Ongoing India-US BTA negotiations are facing challenges primarily due to increased US tariffs on Indian exports of certain metals. ಭಾರತ US ನಡುವೆ BTA ಆಗ್ಲಿಕ್ಕೆ ಕೆಲವು ತೊಡಕುಗಳಿದೆ. ಅದಕ್ಕೆ ಕಾರಣ US ಕೆಲವು ಮೆಟಲ್ಗಳ ಮೇಲೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದೆ. ಹೌದಾ, ಇದು ಸ್ಟೇಟ್ಮೆಂಟ್ ಥಿಂಕ್ ಮಾಡಿ. Tariffs as discussed in trade agreements are taxed levied on exports to protect domestic industries. ಇವರು ಈ ಸ್ಟೇಟ್ಮೆಂಟ್ ಪ್ರಕಾರ ಟ್ಯಾರಿಫ್ ಅನ್ನೋದು ಎಕ್ಸ್ಪೋರ್ಟ್ ಮೇಲೆ ಹಾಕುವಂತಹ ಒಂದು ಟ್ಯಾಕ್ಸು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದರಲ್ಲಿ? ಓನ್ಲಿ ಒನ್. ನೋಡಿ, ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್. ಯಾಕೆ?
ಎಲ್ಲಾ ಟ್ಯಾರಿಫ್ ಗಳನ್ನ ತೆಗೆದು ಹಾಕೋದಿಲ್ಲ. ಡ್ಯೂ ಟು ಆಲ್ ಅಂಡ್ ಫೇಸ್ಡ್ ನೇಚರ್ ಆಫ್ ನೆಗೋಸಿಯೇಷನ್. ಆಲ್ ಅನ್ನೋದು ತಪ್ಪು, ಎಲ್ಲದನ್ನ ತೆಗೆದು ಹಾಕೋದಿಲ್ಲ. ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಇದು ಕರೆಕ್ಟ್. ಯಾಕಂದ್ರೆ ಸ್ಟೀಲು ಅಲ್ಯೂಮಿನಿಯಂ ಮೇಲೆ ಅವರು ಟ್ಯಾಕ್ಸ್ ಅನ್ನ ಜಾಸ್ತಿ, ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದಾರಲ್ವಾ. ಎರಡನೇದು ಕರೆಕ್ಟ್. ಮೂರನೇದು ಇನ್ಕರೆಕ್ಟ್. ಯಾಕೆ ಹೇಳಿ? ಟ್ಯಾರಿಫ್ ಆರ್ ಪುಟ್ ಆನ್ ಇಂಪೋರ್ಟ್ಸ್. ಇಂಪೋರ್ಟ್ ಗಳ ಮೇಲೆ ಹಾಕೋದು ಟ್ಯಾರಿಫ್, ನಾಟ್ ಎಕ್ಸ್ಪೋರ್ಟ್ಸ್ ಫಾರ್ ಪ್ರೊಟೆಕ್ಷನ್. ದೇಶೀಯ ಉತ್ಪನ್ನಗಳಿಗೆ ಹೆಚ್ಚು ಬೆಂಬಲ ಕೊಡಬೇಕು ಅಂತ ಏನ್ ಮಾಡ್ತಾರೆ, ಬೇರೆ ಕಡೆಯಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನು ಹಾಕ್ತಾರೆ. ಆಮದಿನ ಮೇಲೆ, ರಫ್ತಿನ ಮೇಲಲ್ಲ. ನಾಟ್ ಎಕ್ಸ್ಪೋರ್ಟ್, ಇಟ್ ವಿಲ್ ಬಿ ಪುಟ್ ಆನ್ ಇಂಪೋರ್ಟ್ಸ್. ಟ್ಯಾರಿಫ್ ಅನ್ನು ಹಾಕೋದು ಇಂಪೋರ್ಟ್ ಗಳ ಮೇಲೆ. ಮುಂದಿನ ಪ್ರಶ್ನೆ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಕ್ಸಾಮ್ ಮಿಷನ್ 4 ಅಂಡ್ ಅಸೋಸಿಯೇಟೆಡ್ ಇವೆಂಟ್. ಮಿಷನ್ postponement was directly related to propulsion hazard involving cryogenic oxidizer. ಒಂದು ಕ್ರಯೋಜೆನಿಕ್ ಆಕ್ಸಿಡೈಸರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹಜಾರ್ಡ್ ಆಗಿದೆ, ಒಂದು ತೊಂದರೆ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. AX4 marks India's first involvement in government funded human space flight program. ಸರ್ಕಾರ ಇದಕ್ಕೆ ಫಂಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. The presence of an Indian astronaut on AX4 signifies international participation in private commercial mission to the ISS. ಮುಖ್ಯವಾಗಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಷನ್ ಆಗ್ತಾ ಇದೆ. ಇಂಡಿಯನ್ ಆಸ್ಟ್ರೋನಾಟ್ ಸಹ ಇದರಲ್ಲಿ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನನ್ಸುತ್ತೆ ನಿಮ್ಗೆ ಸ್ಟೇಟ್ಮೆಂಟ್ ಎಷ್ಟು ಅರ್ಥ ಆಗಿದೆ? ನೀವು ಥಿಂಕ್ ಮಾಡಿ ನೋಡೋಣ. ಎಷ್ಟು ಕರೆಕ್ಟ್ ಇದರಲ್ಲಿ? 2 ಕರೆಕ್ಟ್. 1 and 3 ಆರ್ ಕರೆಕ್ಟ್. ಮುಖ್ಯವಾಗಿ ಮೊದಲನೇದು ಲಿಕ್ವಿಡ್ ಆಕ್ಸಿಡೈಸರ್ ಗಳಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ವಲ್ವಾ, ಅದು ಕರೆಕ್ಟ್. ಇನ್ವಾಲ್ವಿಂಗ್ ಕ್ರಯೋಜೆನಿಕ್ ಆಕ್ಸಿಡೈಸರ್ ಅಲ್ಲಿ ಪ್ರಾಬ್ಲಮ್ ಬಂದಿರೋದ್ರಿಂದಾಗಿ, ಸೋರಿಕೆ ಆಗಿರೋದ್ರಿಂದಾಗಿ ಮಿಷನ್ ಪೋಸ್ಟ್ಪೋನ್ ಆಗಿದೆ. ಎರಡನೇದು ಇನ್ಕರೆಕ್ಟ್. ನೋಡಿ ಯಾಕೆ? AX4 ಇಸ್ ಅ ಕಮರ್ಷಿಯಲ್ ಪ್ರೈವೇಟ್ ಸ್ಪೇಸ್ ಫ್ಲೈಟ್, ನಾಟ್ ಅ ಗವರ್ಮೆಂಟ್ ಫಂಡೆಡ್ ಪ್ರೋಗ್ರಾಮ್. ಇದು ಗವರ್ಮೆಂಟ್ ತನ್ನ ಫಂಡ್ ಮೂಲಕ ನಡೆಸ್ತಾ ಇರೋ ಪ್ರೋಗ್ರಾಮ್ ಅಲ್ಲ. ಇಲ್ಲಿ ಕೊಡೋದು ಗವರ್ಮೆಂಟ್ ಫಂಡೆಡ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್, ಇದು ಪ್ರೈವೇಟ್. ಹಾಗಾಗಿ ಓನ್ಲಿ 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಮುಂದಿನ ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು ದಿ ಹೈ ಸೀಸ್ ಟ್ರೀಟಿ BBNJ ಅಗ್ರಿಮೆಂಟ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. BBNJ ಬಗ್ಗೆ ಕೇಳಿದೀವಿ. ಟ್ರೀಟಿ ಸೀಕ್ಸ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ ಸ್ಪೆಸಿಫಿಕಲಿ ವಿತ್ ಇನ್ ಕಂಟ್ರೀಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಈ ಟ್ರೀಟಿ ಏನ್ ಹೇಳ್ತಾ ಇದೆ? ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನ ಕನ್ಸರ್ವ್, ಸಂರಕ್ಷಿಸೋದು. ಯಾವುದರ ಒಂದು ವಿಭಾಗದ ಅಡಿಯಲ್ಲಿ? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಬರುವಂತಹ ಎಲ್ಲ ಮರೀನ್ ಬಯೋಡೈವರ್ಸಿಟಿ ಅಂತ ಹೇಳಿದೀವಿ. ಅಲ್ಲಿ ನೆನಪಾಗ್ತಾ ಇದೆಯಾ? ಅದನ್ನ ಸಂರಕ್ಷಿಸೋದು ಅಂತ ಹೇಳ್ತಾ ಇದೆ ಟ್ರೀಟಿ ಅಂತ ಮೊದಲನೇ ಸ್ಟೇಟ್ಮೆಂಟ್. ದ BBNJ ಅಗ್ರಿಮೆಂಟ್ ರಿಕ್ವೈರ್ಸ್ ಮಿನಿಮಮ್ ನಂಬರ್ ಆಫ್ ಕಂಟ್ರೀಸ್ ಟು ರಾಟಿಫೈ ಇಟ್ ಬಿಫೋರ್ ಇಟ್ ಬಿಕಮ್ಸ್ ಲೀಗಲಿ ಬೈಂಡಿಂಗ್. ಲೀಗಲಿ ಬೈಂಡಿಂಗ್ ಅಂತಂದ್ರೆ ಕಾನೂನಾತ್ಮಕವಾಗಿ ಅದನ್ನ ಮಾಡಲೇಬೇಕು ಅನ್ನೋದಕ್ಕೆ ಮೊದಲು ಮಿನಿಮಮ್ ನಂಬರ್ ಆಫ್ ಕಂಟ್ರೀಸ್, ಮಿನಿಮಮ್ ಇಂತಿಷ್ಟು % ಅನುಮೋದನೆ ಸಿಗಬೇಕು ಅಂತ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಇಂಡಿಯಾಸ್ ಡಿಲೇ ಇನ್ ರಾಟಿಫಿಕೇಶನ್ ಇಸ್ ಪ್ರೈಮರಿ ಡ್ಯೂ ಟು ಪೆಂಡಿಂಗ್ ಡೊಮೆಸ್ಟಿಕ್ ಲೀಗಲ್ ಚಾಲೆಂಜಸ್. ಹೌದಾ? ಇಂಡಿಯಾ ಯಾಕೆ ಇದನ್ನ ಇನ್ನು ರಾಟಿಫೈ ಮಾಡ್ತಾ ಇಲ್ಲ? ಯಾಕಂತಂದ್ರೆ ಈ ಸ್ಟೇಟ್ಮೆಂಟ್ ಪ್ರಕಾರ ಡೊಮೆಸ್ಟಿಕ್ ಲೀಗಲ್ ಚಾಲೆಂಜಸ್, ದೇಶೀಯವಾಗಿ ಕೆಲವು ಕಾನೂನಿನ ಸಮಸ್ಯೆಗಳಿದೆ, ತೊಡಕುಗಳಿದೆ. ಅದರಿಂದಾಗಿ ಇನ್ನು ಇಂಡಿಯಾ ಇದಕ್ಕೆ ರಾಟಿಫೈ ಅನುಮೋದನೆ ಕೊಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಓನ್ಲಿ 2 and 3 ಆರ್ ಕರೆಕ್ಟ್. ಎರಡನೇದು ಮೂರನೇದು ಕರೆಕ್ಟ್. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್. ಯಾಕೆ ಹೇಳಿ? ಬಿಕಾಸ್ ಟ್ರೀಟಿ ಅಪ್ಲೈಸ್ ಟು ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್, ನಾಟ್ ವಿತ್ ಇನ್ EEZ ಒಳಗಲ್ಲ, ಅದರ ಆಚೆ, ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಆಚೆ. ಹೈ ಸೀಸ್ ಅಂತ ಕೇಳಿದ್ರಲ್ವಾ? ಹೈ ಸೀಸ್ ದೇಶದ ಕೋಸ್ಟ್ ಲೈನ್, EEZ ಗಳು ಅದರ ಆಚೆ ಇರೋದು ಹೈ ಸೀಸ್ ಗಳು. ಹಾಗಾಗಿ ಅಲ್ಲಿ ಇದು ಅಪ್ಲೈ ಆಗುತ್ತೆ. ಮುಂದಿನ ಕ್ವಶನ್ ನೋಡಿ. ರೆಫರೆನ್ಸ್ ಟು ಯೂನಿಯನ್ ಗವರ್ಮೆಂಟ್ಸ್ ಇವಾಲ್ವಿಂಗ್ ಎಕ್ಸ್ಪೋರ್ಟ್ ಪಾಲಿಸಿ ಟೂಲ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ಗಳು, ಲಾಸ್ಟ್ ನೋಡಿದ್ದು. ಶಿಫ್ಟ್ ಫ್ರಮ್ ಎಕ್ಸ್ಪೋರ್ಟ್ ಸಬ್ಸಿಡೀಸ್ ಟು ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ಸ್ ರಿಫ್ಲೆಕ್ಟ್ಸ್ ಫೋಕಸ್ ಆನ್ ಲಾಂಗ್ ಟರ್ಮ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಾದರ್ ದನ್ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್. ಈಗ ನಾವು ಮೊದಲು ಎಕ್ಸ್ಪೋರ್ಟ್ ಸಬ್ಸಿಡಿ ಕೊಡ್ತಾ ಇದ್ವಿ, ಅದರ ಬದಲು ಈಗ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಇದರ ಅರ್ಥ ನಾವು ಕೇವಲ ಶಾರ್ಟ್ ಟರ್ಮ್ ಗೇನ್ ಅನ್ನು ನೋಡ್ತಾ ಇಲ್ಲ, ಲಾಂಗ್ ಟರ್ಮ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಪರ್ಧಾತ್ಮಕತೆ ಹೆಚ್ಚಿಸಲಿಕ್ಕೆ ಮುಂದಾಗ್ತಾ ಇದ್ದೇವೆ ಅಂತ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. QCOs once issued apply uniformly all producers ಅಂದ್ರೆ ಅಪ್ಲೈ ಯೂನಿಫಾರ್ಮ್ಲಿ, ಎಲ್ಲರಿಗೂ ಅಪ್ಲೈ ಆಗುತ್ತಾ ಇದು, ಎಲ್ಲಾ ಪ್ರೊಡ್ಯೂಸರ್ಗಳಿಗೂ, ಇನ್ಕ್ಲೂಡಿಂಗ್ ದೋಸ್ ಆಪರೇಟಿಂಗ್ ಇನ್ SEZ ಅಂಡ್ ಅಂಡರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ EOUs ವಿತೌಟ್ ಎಕ್ಸೆಪ್ಷನ್. ಈ SEZ ಗಳು EOU ಗಳಿಗೂ ಸಹ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇದು? ಯೋಚನೆ ಮಾಡಿ.
ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಸ್ ದಿ ಪ್ರೈಮರಿ ಅಥಾರಿಟಿ ರೆಸ್ಪಾನ್ಸಿಬಲ್ ಫಾರ್ ಎನ್ಫೋರ್ಸಿಂಗ್ ಪ್ರಾಡಕ್ಟ್ ಕ್ವಾಲಿಟಿ ಅಂಡರ್ QCOs. ಹೌದಾ? ಈ ಪ್ರಾಡಕ್ಟಿನ ಕ್ವಾಲಿಟಿ ನೋಡ್ಕೊಳ್ಳೋದು ಯಾವುದು? BIS ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಓನ್ಲಿ 2. ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್ ಅಲ್ವಾ? ಲಾಂಗ್ ಟರ್ಮ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ, ಮತ್ತೆ BIS ಸಹ ನೋಡ್ಕೊಳ್ಳುತ್ತೆ ಇದನ್ನ. ಆದ್ರೆ ನೋಡಿ, ಎಕ್ಸ್ಪೋರ್ಟ್ಸ್ ಇನ್ SEZ EOUಗಳು ಅದನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಅವರು QCOಗಳನ್ನ ಫಾಲೋ ಮಾಡಬೇಕು ಅಂತಿಲ್ಲ, ಅವರಿಗೆ ಎಕ್ಸೆಂಪ್ಷನ್ ಇದೆ ಅಂತ ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ಇನ್ನು ವೊಕ್ಯಾಬ್ಲರಿ ಇವತ್ತು ನೋಡೋಣ. ಆಫ್ಟರ್ ದಿ ವಾರ್ ಎಂಡೆಡ್, ಯುದ್ಧ ಮುಗಿದ ನಂತರ, ದ ಗವರ್ಮೆಂಟ್ ಗೇವ್ ಆಮ್ನೆಸ್ಟಿ ಟು ಆಲ್ ಪ್ರಿಸನರ್ಸ್. ಆಮ್ನೆಸ್ಟಿ ಅಂತಂದ್ರೆ ಏನು? ಕ್ಷಮೆ. ಎಲ್ಲ ಯುದ್ಧದ ಕೈದಿಗಳಿರ್ತಾರಲ್ವ ಅವರಿಗೆ ಕ್ಷಮೆ, ಪಾರ್ಡನ್, ಫಾರ್ಗಿವ್ನೆಸ್ ಅಂತ ಹೇಳ್ತೇವೆ. ಕ್ಷಮೆಯನ್ನ ನೀಡ್ತು. ಫಾರ್ ಗಿವಿಂಗ್ ದರ್ ಕ್ರೈಮ್ಸ್, ಅವರ ತಪ್ಪುಗಳನ್ನ ಕ್ಷಮಿಸ್ತು. ಬಟ್ ಇನ್ ಟೈಮ್ಸ್ ಆಫ್ ಡೆಕೆಡೆನ್ಸ್, ಡೆಕೆಡೆನ್ಸ್ ಅಂತಂದ್ರೆ ಏನು? ಕರಪ್ಷನ್, ಡಿಕ್ಲೈನ್, ಅಧೋಗತಿಯ ಒಂದು ಸಂದರ್ಭ. ವೆನ್ ಪೀಪಲ್ ಎಂಜಾಯ್ ಲಕ್ಸುರಿ ವಿತೌಟ್ ಕೇರ್, ಈಗ ಏನೋ ಸಂಪತ್ತು ಬಂದಿದೆ, ಏನೋ ಐಷಾರಾಮಿ ಜೀವನವನ್ನ ಯಾವುದೇ ತಲೆ ಕೆಡಿಸ್ಕೊಳ್ಳದೆ, ಏನೋ ಮುಂದಿನ ಜೀವನವನ್ನ ನೋಡದೆ ಎಲ್ಲವನ್ನ ಈಗಲೇ ಎಂಜಾಯ್ ಮಾಡಬೇಡ ಅನ್ನುವಂಥ ಒಂದು ಮನಸ್ಥಿತಿ. ಅಂತ ಸಂದರ್ಭದಲ್ಲಿ ವ್ಯಾಲ್ಯೂಸ್ ಕ್ಯಾನ್ ಬಿ ಲಾಸ್ಟ್. ಹಾಗಿದ್ದಾಗ ಏನಾಗುತ್ತೆ? ಮೌಲ್ಯಗಳು ನಶಿಸುತ್ತಾ ಹೋಗ್ತವೆ. ಸಮ್ ಬಿಲೀವ್ ದಟ್ ದ ವರ್ಲ್ಡ್ ಆಫ್ ಡ್ರೀಮ್ಸ್ ಈಸ್ ಎಥೆರಲ್. ಎಥೆರಿಯಲ್ ಅಂತಂದ್ರೆ ವರ್ಲ್ಡ್ ಆಫ್ ಡ್ರೀಮ್ಸ್. ಎಥೆರಿಯಲ್ ಅಂತಂದ್ರೆ ಹೆವೆನ್ಲಿ, ಏರಿ. ಸಾಫ್ಟ್ ಅಂಡ್ ಲೈಕ್ ಅ ಕ್ಲೌಡ್. ಕೆಲವರು ಏನಂದ್ಕೊಳ್ತಾ ಇದ್ದಾರೆ? ವರ್ಲ್ಡ್ ಆಫ್ ಡ್ರೀಮ್ಸ್ ಇಸ್ ಎಥೆರಲ್. ಕೆಲವರು ಈಗ ನಾವು ಕನ್ಸ್ ಕಂಡಿರ್ತೀವಲ್ಲ, ಅದೆಲ್ಲ ಅಲೌಕಿಕವಾದಿದ್ದು ಅಂತ ಅಂದ್ಕೊಳ್ತಾ ಇರ್ತಾರೆ. ವೈಸ್ ಪೀಪಲ್ ಟ್ರೈ ಟು ಗಾರ್ನರ್ ನಾಲೆಜ್ ಫ್ರಮ್ ಎವ್ರಿ ಎಕ್ಸ್ಪೀರಿಯನ್ಸ್. ಅದೇ ಸಂದರ್ಭದಲ್ಲಿ ಬುದ್ಧಿವಂತರು ಅಂತಂದ್ರೆ ವೈಸ್ ಇರೋರು, ವೈಸ್ ಪೀಪಲ್, ಅವರೇನು ಮಾಡ್ತಾರೆ? ಟ್ರೈ ಟು ಗಾರ್ನರ್ ನಾಲೆಜ್ ಫ್ರಮ್ ಎವ್ರಿ ಎಕ್ಸ್ಪೀರಿಯನ್ಸ್. ಹೆಚ್ಚು ವಿವೇಚನೆ ಉಳ್ಳವರು, ವಿವೇಕಿಗಳು ಅಂತ ಹೇಳ್ತೀವಲ್ವಾ, ವೈಸ್ ಪೀಪಲ್. ಅವರು ಗಾರ್ನರ್ ಅಂತಂದ್ರೆ ಗ್ಯಾದರ್, ಕಲೆಕ್ಟ್, ಸಂಗ್ರಹಿಸೋದು. ಏನನ್ನ? ಪ್ರತಿಯೊಂದು ಅನುಭವದಿಂದ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ, ತಮ್ಮ ಬುದ್ಧಿ ಆಗಿರ್ಬೋದು, ತಮ್ಮ ಅನುಭವದಿಂದ ಜೀವನವನ್ನ ಇನ್ನಷ್ಟು ಸಂಪನ್ನಗೊಳಿಸಲಿಕ್ಕೆ ಕಾಯ್ತಾ ಇರ್ತಾರೆ. ಬಟ್ ಲಿವಿಂಗ್ ಅ ಲೈಫ್ ಆಫ್ ಪ್ರಾಮಿಸ್ಕ್ಯೂಟಿ ಅಂತಂದ್ರೆ ಸಡಿಲತೆ, ಇಂಡಿಸ್ಕ್ರಿಮಿನೇಷನ್, ಲೂಸ್ನೆಸ್, ವಿತೌಟ್ ಕಂಟ್ರೋಲ್ ಆರ್ ಕಮಿಟ್ಮೆಂಟ್ ಆಫನ್ ಲೀಡ್ಸ್ ಟು ರಿಗ್ರೆಟ್. ಆದ್ರೆ ನಾವು ಮಾಡುವ ಕೆಲಸದಲ್ಲಿ ಅಥವಾ ನಾವು ಮಾಡುವ ಕಾರ್ಯದಲ್ಲಿ ಅಥವಾ ನಮ್ಮ ಈಗ ಬೇರೆ ಬೇರೆ ಐಷಾರಾಮಿ ಜೀವನದಲ್ಲಿ ನಮಗೆ ಕಂಟ್ರೋಲ್ ಇಲ್ಲ ಅಂತಂದ್ರೆ, ಲೈಫ್ ಆಫ್ ಪ್ರಾಮಿಸ್ಕ್ಯೂಟಿ ಅಂದ್ರೆ ಸಡಿಲ, ಎಲ್ಲವನ್ನು ನಾವು ಈಸಿಯಾಗಿ ಲೂಸ್ ಆಗಿ ಬಿಟ್ಬಿಡ್ತೇವೆ ಅನ್ಕೊಂಡ್ಬಿಟ್ರೆ, ದಟ್ ಆಫನ್ ಲೀಡ್ಸ್ ಟು ರಿಗ್ರೆಟ್. ಅದರಿಂದ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕಾಗಬಹುದು. ಇಂತಹ ಯಾವುದೇ ಕಾಳಜಿ ಇಲ್ಲದೆ, ನಮ್ಮ ಮೇಲೆ ನಮಗೆ ಕಾಳಜಿ ಇಲ್ಲದೆ ನಾವು ಎಲ್ಲವನ್ನ ಅನುಭವಿಸ್ತಾ ಕೂತ್ರೆ, ನಾವು ಅದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.